ಅವರು ಮರ್ಮ ಹೇಳಿದ ಕಾರಣ ಅವರು ಬಳಗಿದ್ರು. ಆಮೇಲೆ ದ್ರೋಣಾಚಾರ್ಯರನ್ನಾದರೂ ನೀನೇನು ಮಾಡಿದೆ ಎನ್ನುವುದು ಕೆಲಸವಾದಂತಹ ವಿಷಯ. ಆದರೆ ಸೈನ್ಯವಂತಹ ಪ್ರಕರಣ ಲೋಕದಲ್ಲಿ ನಿನ್ನನ್ನು ಬೆಂದು ಹಿಡಿದು ಬರುವಂತಹ ಅಪವಾದದ ನಿಂದಾವಾಕ್ಯಗಳು ಪ್ರತಿಜ್ಞೆ ಮಾಡಿದೆ. ನೀವು ನಿನ್ನ ಮಗ ಸತ್ತ. ಹೇಗೆ ಸತ್ತ? ಸತ್ತ ನಿನ್ನ ಅಣ್ಣನಾದಂತಹ ಧರ್ಮರಾಯನಿಗೆ ಗೊತ್ತಿರಲಿಲ್ಲ. ನಿನ್ನ ಮಗನಿಗೆ ಅರ್ಥವೇ ಗೊತ್ತಿರುವುದು ಅಂತ. ನಿನ್ನ ಭಾವನೆಂಟನಾದಂತಹ ಕೃಷ್ಣನಿಗೆ ಗೊತ್ತಿರಲಿಲ್ಲ ಅಭಿಮನ್ಯು ಅಲ್ಲಿಗೆ ಹೋದ್ರೆ ಬದುಕುತ್ತಾರೋ ಸಾಯ್ತಾರೋ ಅಂತ. ಹೇಳಿದಂತೆ ನಿನ್ನನ್ನು ಯುದ್ಧಕ್ಕೆ ಬೇರೆ ಕಡೆಗೆ ಕರ್ಕೊಂಡು ಹೋಗುವಾಗ ಭಗವನೇ ನಿನ್ನೆ ಕೂಡ ಭಗವಂತನ ಅರುವಾಗಳಿಗೆ ಸ್ಮರಣ ಕುಡಿಯಬೇಕೆ ಅರ್ಥ ತಿಳಿದಿರುವಂತಹ ಹುಡುಗರನ್ನು ಧರ್ಮರಾಯ ಕಳಿಸಿದ. ಮೊದಲೇ ಗೊತ್ತಿದ್ದಂತಹ ಕೃಷ್ಣ ಬಾಯಿ ಮುಚ್ಚಿ ಕೂತ. ಕಡೆಗೆ ಅಭಿಮನ್ಯು ಸತ್ತ ಎನ್ನುವ ಸುದ್ದಿಯನ್ನು ನಿನಗೆ ಹೇಳಿದ್ದು ಕೃಷ್ಣನೇ. ಆಗ ನೀನು ಪ್ರತಿಜ್ಞೆ ಮಾಡಿದೆ. ಆ ಪ್ರತಿಜ್ಞೆಯನ್ನು ಅವರು ಗಂಡು ಮಗನಾಗಿ ಈಡೇರಿಸಿದೆಯ? ಏನ್ ತಪ್ಪಾಗಿದೆ? ಆಚಾರ್ಯ ದ್ರೋಣರು ಬಲಿದಿರುವಂತಹ 7 ವ್ಯೂಹಗಳು, ಅದರಲ್ಲಿ ಮಕರ ವ್ಯೂಹದ ಭಾಗದಲ್ಲಿರುವಂತಹ ಆಚಾರ್ಯ ದ್ರೋಣರನ್ನು ನೀನು ಗೆದ್ದೆಯ? ಅವರ ಕಾಲಿಗೆ ಬಿದ್ದೆ. ಗುರುಗಳೇ ನನಗೆ ಅವಕಾಶವನ್ನು ಮಾಡಿಕೊಡಬೇಕು. ಆಗ ಮೃಗಹೃದಯಿಯಾದಂತಹ ಆಚಾರ್ಯ ದ್ರೋಣರು ನಿನಗೆ ಒಳಗ ಅವಕಾಶವನ್ನು ಮಾಡಿಕೊಟ್ರು. 6 ವ್ಯೂಹಗಳನ್ನು ದಾಟಿ ಸೂಟಿಯ ವ್ಯೂಹದ ಭಾಗಕ್ಕೆ ಮುಟ್ಟುವಾಗ ನೀನೇ ಹೇಳಿದ ಕೃಷ್ಣನಲ್ಲಿ ಕತ್ತಲಾಯಿತು ಬಾಬಾ. ಅವರು ಎಚ್ಚಕೊಂಡ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ಸಾಯುತ್ತೇನೆ ಅಂತ. ನೀ ಸಾಯುವ ಕುಂಡವನ್ನು ಕಾಣಬೇಕು ಅಂತ ಗೇಟ್ರಂತ ಹೊರಗೆ ಬಂದ್ರೆ ಅದು ಹೊಡಿ ಅಂತ ಕೃಷ್ಣ ಸೂಚಿಸಿದ. ಹಾಗಾದ್ರೆ ಏನಿದು ಡೊಂಬರಾಟ? ಒಮ್ಮೆ ಕತ್ತಲೆಯ ಹಾಗೆ ಕಾಣಿಸಿಕೊಳ್ಳುವುದು, ಕತ್ತಲೆ ಅಲ್ಲ ಅಂತ ಕೃಷ್ಣ ಹೇಳುವುದು, ಅವನಿಗೆ ಬಾಣ ಹೊಡೆಯುವುದು, ನೀನು ಸಾಯುವುದಕ್ಕೆ ಹೊರಟವನು ಮತ್ತೊಮ್ಮೆ ಬಾಣ ಹೊಡೆದು ನಾಗೆತ್ತೆ ಅಂತ ಬೀಳಬೇಕು ಅಂತಾನೆ. ಕರ್ನಾಟಕಕ್ಕೆ ಹಾಗೆ ಇದು ತನಕ ನಡೆದಿದೆ. ಇವತ್ತು ಆಕ್ಷೇಪಿಸುವ ನೀನೇನು
ಎಮ್ಮೆಗೆ ಜ್ವರ ಬಂದ್ರೆ ಓಣನಿಗೆ ಬಲೆ ಹಾಕುವುದಲ್ಲ, ವಿಷಯಕ್ಕೆ ಬೇಕಾಗಿ ನಿನಗೆ ಗುರುದ್ರೋಣರನ್ನು ಕೊಡ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ರು ಕೊಲ್ಲಕ್ಕೆ ಆಗೋದಿಲ್ಲ. ಮತ್ತೆ ಅರ್ಜುನನಾದ ನಾನು ಪ್ರತಿಜ್ಞೆ ಮಾಡುವುದಕ್ಕೆ ಕರ್ಣನ ನಿರ್ದೇಶನ ಅಲ್ಲ, ನಾನು ಯಾವ ಪ್ರತಿಜ್ಞೆಯನ್ನು ನಿನ್ನ ನಿರ್ದೇಶನವನ್ನು ಮಾಡಲಿಲ್ಲ. ಮಾಡಿದ ಪ್ರತಿಜ್ಞೆಯನ್ನು ಈಡೇರಿಸಿದ್ದು ಕಳ್ಳತನದಲ್ಲಿ ಅಂತ ಹೇಳಿದ್ದು ನೀನು ಮಾಡಿದ್ದು ಗುರುದ್ರೋಣರನ್ನು ಗೆಲ್ಲುವುದಕ್ಕಾಗಲೇ ಕೈಕಾಲು ಹಿಡಿದು ಅವರ ಅಪ್ಪಣೆಯನ್ನು ಪಡೆದು ಒಳಗೆ ಹೋದದ್ದೇ ವಿನಃ ಸೈನ್ಯವನ್ನೇ ಪ್ರಕಟವಾಗಿ ಎದುರಿಗೆ ಬರುವಾಗ ನೀನು ಹೊಡೆದೇ ಬಿಟ್ಟೆ. ಆ ಸೈನ್ಯವನ್ನು ಅಷ್ಟರವರೆಗೆ ನಿನಗೆ ಬುದ್ಧಿ ಹಿಡಿಯುವುದಕ್ಕಾಗಲಿಲ್ಲ. ಹಾಗೆ ನಮ್ಮ ಕಾರ್ಯ ಸಾಧನೆಗೆ ಕೈಕಾಲು ಹಿಡಿದದ್ದೇ ತಪ್ಪು ಅಂತಾದ್ರೆ ಪರಶುರಾಮಾಚಾರ್ಯರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗಿರುವ ನೀನು ಸುಳ್ಳು ಹೇಳಿ ಸೇರ್ಕೊಂಡ ಏನಿಲ್ಲ, ಕ್ಷತ್ರಿಯನಂತ ಕೇಳಿದಾಗ ಅದು ಬ್ರಾಹ್ಮಣನ ಹೇಳಿದೆ. ವಜ್ರ ದುಡ್ಡಿಯ ಪ್ರಕರಣದಲ್ಲಿ ನೀನು ಕ್ಷತ್ರಿಯನ ಬ್ರಾಹ್ಮಣನಲ್ಲ ಎನ್ನುವುದವರಿಗೆ ಅನುಮಾನ ಬಂದದ್ದು. ಅಲ್ಲಿ ನಿನಗೆ ಶಾಪ ಬಂದದ್ದು. ಇಲ್ಲಿಗೆ ನೀನೇ ಜೀವನ ಪೂರ್ಣ ಸುಳ್ಳು ಹೇಳಿ ಈಗ ಅವರು ಕ್ರಾಂತದರ್ಶಿಗಳು ನನ್ನ ಹಾಗೆ ನಿನ್ನ ಹಾಗಲ್ಲ. ನನ್ನನ್ನು ನೋಡುವಾಗಲೇ ನಾನು ಯಾರು ಅಂತ ಅವರಿಗೆ ಗೊತ್ತಾಗಿರ್ಲಿಕ್ಕಿಲ್ವಾ? ಗೊತ್ತಾಗಿರ್ಬೋದು. ನೀನು ಬ್ರಾಹ್ಮಣನು ಅಂತ ಕೇಳ್ತವರು, ಕ್ಷತ್ರಿಯನು ಅಂತ ಬ್ರಾಹ್ಮಣನು ಅಂತ ಕೇಳಿ ನಾನು ಬ್ರಾಹ್ಮಣ ಅಂತ ಹೇಳಿದೆ. ಹೇಗೆ ಹೇಳಿದೆ? ಯಾಕೆ ಹೇಳಿದೆ? ಶಾಸ್ತ್ರೋಕ್ತವಾಗಿ ಹೇಳಿದೆ. ನನಗೆ ನಿಜವಾದಂತಹ ಅರ್ಥ ಯಾರು ಅಂತ ಇದು ನನಗೆ ಗೊತ್ತಿಲ್ಲ. ಗುರುಗಳು ಅಂತ ಹೇಳಿದ್ರೆ ತಂದೆಗೆ ಸಮಾನ. ಗುರುವಾದಂತಹ ಪರಶುರಾಮರು ಬ್ರಾಹ್ಮಣರು ಎನ್ನುವುದೇ ಹೇಳಿ ಅವರನ್ನೇ ನನ್ನ ಗುರುವು ತಂದೆಯು ಎಲ್ಲವೂ ಹೌದು ಅಂತ ಹೇಳಿ ನಾನು ಬ್ರಾಹ್ಮಣ ಅಂತ ಹೇಳಿ ಹೇಳಿದರು. ನಿನ್ನ ಅಪ್ಪ ಇದ್ದವರು ಅವರ ಇಂದ್ರ ಅವನಿಗೆ ರಕ್ತನಾಮಕವಾದಂತಹ ದುಂಬಿಯ ರೂಪವನ್ನು ತಾಳಿ ನನ್ನನ್ನು ಮೋಸ ಮಾಡಬೇಕು ಅಂತ ಹೇಳಿ ನನ್ನ ತೊಡೆಯನ್ನು ಕಚ್ಚಿ ಕೊರೆದ. ಆಗ ರಕ್ತ ಹರಿಯಿತು. ಆಗ ಗುರುಗಳಿಗೆ ಕೆರಾಯಿತು. ಅಲ್ಲಿ ಅವರು ಹೇಳಿದ್ದೇವೆ, ಕ್ಷತ್ರಿಯನಲ್ಲದೆ ಇದ್ರೆ ಇಂತಹ ಸಹಿಷ್ಣುತೆ ಬರ್ಲಿಕ್ಕಿಲ್ಲ. ಹಾಗಾದ್ರೆ ನಿನಗೆ ಇಂತಹ ಸಹಿಷ್ಣುತೆ ಹೇಗೆ ಬಂತು ಬ್ರಾಹ್ಮಣರಾದ್ರೆ? ಅದಕ್ಕಿಂತ ಹೆಚ್ಚು ಅವರು ಹೇಳಿದ್ರು. ಈಗ ನನ್ನನ್ನು ನೀನು ಕ್ಷತ್ರಿಯ ಅಂತ ಬರ್ತೀಯಾ? ನಾನು ಒಪ್ಪುವುದಿಲ್ಲ. ಯಾಕೆ ನಿನಗೆ ಕುಲವೇ ಅವರು ಭಾರತವನ್ನು ಸುದ್ದಿ ಹಾಕುವುದು ಎನ್ನುವುದರ ಅರ್ಥ ಏನು? ನನಗೆ ಯಾಕೆ ಪ್ರಶ್ನೆ ಮಾಡಬೇಡ. ಆಗ ಭಾರತವರ ಪ್ರಶ್ನೆ ನನಗೆ ಯಾಕೆ ಇದ್ದಾರೆ? ನನ್ನ ಪ್ರತಿಜ್ಞೆಯ ಪ್ರಶ್ನೆ ನಿನಗೆ ಇಲ್ಲಿ ನಿನಗೆ ಪರಶುರಾಮರ ಮುಖಾಮುಖಿ ಅಲ್ಲ, ನಾನೀಗ ಮುಖಾಮುಖಿ. ಹಾಗಾದ್ರೆ ನೀನು ಕಳವಿನಲ್ಲಿ ಸಿಂಧು ನೃತ್ಯದ ಕೇಳಿದೆ ಗೆಲ್ಲುವ ಪ್ರಕರಣವನ್ನು ಸಾಬೀತುಪಡಿಸುವುದಕ್ಕಾಗಿ ನಾ ಹೇಳಿದಂತಹ ವಿಷಯ ಹೇಳಿದಲ್ಲ. ಹಾಗಾದ್ರೆ ನನಗೆ ಪರಶುರಾಮರ ಇವತ್ತು ಮುಖಾಮುಖಿ ಆದ ಅಂತಾರೆ, ನಿನಗೂ ಇವತ್ತು ಜಯಂತನ ಮುಖಾಮುಖಿ ಅಲ್ಲ, ನಾನು ಮುಖಾಮುಖಿ. ನೀನು ಅದೇ ರೀತಿಯ ಕಾರ್ಯವನ್ನು ಎಸಗಿದವ. ಒಂದು ನೆನಪಿಟ್ಟುಕೋ, ನೀನು ಏನು ಎನ್ನುವುದು ಏನು ಸಾಧಿಸಿದ್ದೀನಿ ನೀನು? ನಾಲ್ಕು ಸಲ ನಿನಗೆ ಮುಖಾಮುಖಿಯಾಗಿದ್ದೇನೆ. ನನ್ನನ್ನು ಮತ್ತೊಂದು ಸಲ ಬಾರದಂತೆ ಹೊಡೆಯುವುದಕ್ಕೆ ನಿನಗೂ ಆಗಲಿಲ್ಲ. ನಾ ಕೊಟ್ಟಿದ್ದೇನೆ ಎನ್ನುವುದರಿಂದ
ಪಕ್ಷದಲ್ಲಿ ಬಹಳಷ್ಟು ಮಂದಿಗಳಿಗೆ ಗೊತ್ತುಂಟು. ದ್ರೋಣರನ್ನು ಲೆಕ್ಕ ಮಾಡಿದ ಹಾಗೆ ನಿನ್ನ ಪಕ್ಷದಲ್ಲಿ ಕರ್ಣನನ್ನು ಲೆಕ್ಕ ಮಾಡಿದ್ದಲ್ಲ. ಭೀಷ್ಮರನ್ನು ಲೆಕ್ಕ ಮಾಡಿದ ಹಾಗೆ ನಿನ್ನ ಪಕ್ಷದಲ್ಲಿದ್ದವರು ಕರ್ಣನನ್ನು ಲೆಕ್ಕ ಮಾಡಿದ್ದಲ್ಲ. ನಿನ್ನ ಅಣ್ಣನಾದ ಧರ್ಮರಾಯನನ್ನು ಬಿಟ್ಟುಕೊಡುವವ ನೀನಲ್ವಲ್ಲ. ಕೃಷ್ಣನನ್ನು ನಿವಾರಿಸುವ ನೀನಲ್ವಲ್ಲ. ನಿನ್ನ ಕೃಷ್ಣನಲ್ಲಿಯೂ ನಿನ್ನ ಧರ್ಮರಾಯನಲ್ಲಿಯೂ ಕೇಳು. ನನ್ನ ಏನು ಎತ್ತು ಹೇಗೆ ಅಂತ ಇವತ್ತಿನ ದಿವಸ ನಿನ್ನನ್ನು ಗೆಲ್ಲಿಸಬೇಕು ಅಂತ ಹೇಳಿ ನನಗೆ ವಿದ್ಯೆಯನ್ನು ಕೊಟ್ಟಿರುವಂತಹ ನೀನು ವಕ್ರಾಕ್ಷೇಪದ ಸಂದರ್ಭದಲ್ಲಿ ನಿನ್ನ ಅಣ್ಣನಾದಂತಹ ಭೀಮಸೇನನ ಪ್ರತಿಜ್ಞಾವಾಕ್ಯದ ಜೊತೆಯಲ್ಲಿ ನನ್ನ ಕೂಗುಂಟು ಹಾಗೆ ಅಂತ ಹೇಳಿದರು. ಆದ್ರೆ ಇವತ್ತು ಬಿಡಾರದಲ್ಲಿ ಹೇಳಿದ್ದಂತೆ ನಿನ್ನ ಅಣ್ಣ ಧರ್ಮರಾಯನಲ್ಲಿ ಹೇಳಿದ್ದೇನೆ, ಅವನನ್ನು ಕೊಲ್ಲದೆ ಇದ್ರೆ ಶಿಬಿರಕ್ಕೆ ಪ್ರವೇಶ ಮಾಡುವುದಿಲ್ಲ ಪ್ರತಿಜ್ಞೆಯು. ಹಾಗಾದ್ರೆ ಇವತ್ತು ಮಾಡಿ ತೀರಿಸಲೇಬೇಕಲ್ಲ. ಯಾಕೆ ಹೆಣ್ಣ ಒಬ್ಬರಿಗೆ ಆಗದೇ ಇದ್ರೆ ಯಾರನ್ನಾದ್ರೂ ಕಳಿಸಿಕೊಳ್ಳ ಪ್ರತಿಜ್ಞೆ ಮಾಡದೇ ಇರುವುದಕ್ಕೆ ಮಾಡುವುದಕ್ಕೂ ಕಾರಣ ಉಂಟು. ಈ ದಿವಸದಿಂದ ನಾನು ಮುಗಿಸಲೇಬೇಕಾದಂತ ಬದ್ಧತೆ ಒಳಗಾಗಿದ್ದೇನೆ. ಯಾಕೆ ಗೊತ್ತಾ? ಇಷ್ಟು ದಿವಸ ನೀನೇನಾದ್ರೂ ವಿಜೃಂಭಿಸಿದ್ದಿದ್ರೆ, ಇಷ್ಟು ದಿವಸ ನೀನೇನಾದ್ರೂ ಪ್ರಕಟಗೊಂಡದ್ದಿದ್ರೆ ಪಾರ್ಥದಲ್ಲಿ ಹಾಗೆ ಬಂದ ನಿನಗೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ನನ್ನ ವಿರೋಧವನ್ನು ಕಟ್ಟಿಕೊಂಡದ್ರಿಂದ, ನನಗೆ ನೀನು ಸ್ಪರ್ಧಿ ಆದ್ರಿಂದ ನೀ ಸ್ವಲ್ಪ ಕಾಣಿಸ್ಕೊಳ್ತಾ ಇದ್ದೀರಿ. ಹಾಗಾಗಿ ಇನ್ನೀರಗಳೇ ಬೇಡ, ಇದೊಂದು ಮುಗಿಸ್ತೇನೆ ಎನ್ನುವ ಕಾರಣಕ್ಕೆ ನಾನು ಈ ದಿವಸ ಅಂತ ಘನವಾಕ್ಯವನ್ನು ಹೇಳಿ ಬಂದದ್ದು. ಆಮೇಲೆ ನೀನೊಬ್ಬ ವೀರಾಧಿವೀರ ಆಟವೇಂದ್ರನಂಥವನ್ನು ಕಳಿಸಬೇಕು. ಅಷ್ಟು ದೊಡ್ಡದೆ ಅಂತ ಚಿತ್ರಸೇನೆನ್ನುವಂತಾದಂಥವ ನಿಮ್ಮೊಡೆಯನಾದಂತಹ ಕೌರವೇಶ್ವರನನ್ನು ನಾನಪಾಶದಲ್ಲಿ ಬಂಧಿಸಿ ಗೆಳೆದೊಯ್ತಾ ಇರುವಂತಹ ಸಂದರ್ಭ. ನೀನೇನ್ ಮಾಡ್ತಾ ಇದ್ದೀರಿ? ಏನ್ ಮಾಡ್ತೀಯ? ನೀನು ಎಲ್ಲಿದ್ದಿ? ಅಲ್ಲಿಯವರೆಗೆ ಕೌರವನಿಗಾಗಿ ತನ್ನ ತೆಲ್ಲವೂ ಮೀಸಲು ಅವನ ಏಳಿಗೆ ತನ್ನ ಉಚಿತ ಎನ್ನುವುದಾಗಿ ಹೇಳಿಕೊಂಡಿರುವಂತಹ ನೀನು ಜೀವ ಮಣ್ಣನಾಗಿ ಅಲ್ಲಿಂದ 27 ಮಂದಿ ಕೌರವಾದಿಗಳನ್ನು ಕಟ್ಟಿ ಭೂಮಿಯಲ್ಲಿ ಇಟ್ಟುಕೊಳ್ಳುವುದು ವಿಷಯ ಬೇರೆ. ತನ್ನ ರಥಕ್ಕೆ ಹಾಕಿ ಬೇವು ಮಾರ್ಗದಲ್ಲಿ ಏರುವುದಕ್ಕೆ ಆರಂಭ ಮಾಡಿದ. ಆಗ ಆಚಾರ್ಯ ಭೀಷ್ಮರ ಮೂಲಕವಾಗಿ ಈ ವಿಷಯವನ್ನು ಪರಿಹರಿಸಬೇಕು ಅಂತ ಹೇಳಿ ನಾವು ವಿಷಯ ಮುಟ್ಟಿಸುವುದಕ್ಕೆ ಹೋದ್ರೆ ಅಲ್ಲೇ ಬೇರೆ ಜನ ಅಂತ ವಿಷಯವನ್ನು ಅಂತವರೇ ಬರಬೇಕು. ದೇವತೆ ಎಲ್ಲ ನಿಮ್ಮ ನಾಟಕ ಗೊತ್ತಿಲ್ಲ. ಒಂದು ಕಡೆಯಿಂದ ನನ್ನಲ್ಲಿ ಕೇಳಿ ಪಡೆಯುವುದಕ್ಕೆ ನಿನ್ನ ಅಪ್ಪ, ನನ್ನ ಕವಚವನ್ನು ಕತ್ತರಿಸಿಕೊಂಡು ಹೋದವರು ನಿನ್ನ ಅಪ್ಪನೇ, ಗೊತ್ತಾಯ್ತಲ್ಲ? ನಿನ್ನನ್ನು ಗೆಲ್ಲಿಸುವುದಕ್ಕಾಗಿ ಎಷ್ಟು ಜನ ಇದ್ದಾರೆ. ಈ ಪ್ರಪಂಚದಲ್ಲಿ ಪಾತ್ರ ಎನ್ನುವ ಶಿಶು ಇಷ್ಟು ಬೆಳೆದಕ್ಕೆ ಬಾಕಿತ್ತವರ ಕೊಡುಗೆ ಇದ್ದರೆ ಬಾಕಿ ಉಳಿದವರ ಕೊಡುಗೆ, ಅವರ ಆಶೀರ್ವಾದ ನನ್ನನ್ನು ಈ ಕ್ಷೇತ್ರದಲ್ಲಿ ಇಷ್ಟು ಬೆಳೆಸಿದೆ. ಒಂದು ನೆನಪಿಟ್ಟು ನಿನ್ನಂತವರಿಗೂ ಸ್ವಲ್ಪ ತಲೆ ಬಿಸಿಕೊಳ್ಳುವುದಿದ್ರೆ ನಾನೇ ಎನ್ನುವುದು ಮರಿಬೇಡ. ಒಂದು ಮಾತು ಮಾತ್ರ ನಿನಗೆ ಹೇಳಿಯೇ ನಾನು ಮುಂದುವರಿಯುತ್ತೇನೆ. ನಿನಗೂ ನನ್ನದು ವೈರ ಯಾಕೆ ಅಂತ ನಿನಗೆ ಗೊತ್ತುಂಟಾ? ಗೊತ್ತು. ಯಾಕೆ? ನೀನು ನನ್ನ ಪ್ರತಿಸ್ಪರ್ಧಿಯಾದದ್ದು. ಆ ದಿವಸ ವಿದ್ಯಾ ಪರೀಕ್ಷಾ ರಂಗದಲ್ಲಿ ನಾನೇ ನನ್ನ ಪ್ರಕಟಪಡಿಸಿದ್ದೇನೆ, ನಾನೇ ನನ್ನ ಪ್ರಸ್ತುತಪಡಿಸಿದ್ದೇನೆ. ನನಗೆ ಸ್ಪರ್ಧಿಯಾಗಿ ನೀನು ಅದನ್ನೇ ಪ್ರಸ್ತುತಪಡಿಸಿದೆ. ಈಗ ಪಾರ್ಥನಿಗೆ ಸರಿ ಬಿಗಿಲೆನಿಸುವಂತಹ ಒಬ್ಬ ವೀರ. ಯಾಕೆ
ನಾನು ಆಯ್ಕೆ ಮಾಡಿದ್ದೆ, ನೀನು ಅವತ್ತು ಸಿಕ್ಕಲಿಲ್ಲ. ಈಗ ನನ್ನನ್ನು ಆಯ್ಕೆ ಮಾಡಿದ್ದು ನೀನೇ ಬಿಟ್ರೆ ಹಾ. ನನಗೆ ಪ್ರತಿಸ್ಪರ್ಧಿ ನೀನು ಎನ್ನುವುದಾಗಿ ಬೇರೆ ಯಾರು ಆಯ್ಕೆ ಮಾಡಿದ್ದಾರೆ? ನಿನ್ನ ಆಯ್ಕೆಗೆ ಯಾವ ಬೆಲೆ? ಈಗ ನಿನ್ನನ್ನು ನಾನು ಆಯ್ಕೆ ಮಾಡಿದ್ದೆ, ನೀನು ನನಗೆ ಎದುರು ನಿಲ್ಲಿಲ್ವಾ? ನಿಂತಿದೆ. ಬೆಲೆ ನೀನು ಕೊಟ್ಟದ ನಾನು ಕೊಟ್ಟದ? ಯಾಕೆ ಒಂದು ಬಾರಿ ನಿವಾರಿಸಬೇಕು ಅಂತ. ಅದೇ ನಾನು ಹೇಳಿದ್ದು. ಬೆಲೆ ಇಲ್ಲ ಅಂತ ಹೇಳ್ಬೇಡ, ಅದು ಬೆಲೆ ಉಂಟು. ಬೆಲೆ ಇಲ್ಲದೆ ಈಗ ನನಗೆ ಬೆಲೆ ಇಲ್ಲದೆ ಅಂದ್ರೆ ನಾವು ಎದುರಿಸುವ ಎಲ್ಲರಿಗೂ ನಾವು ಬೆಲೆ ಕೊಡ್ತೇವೆ ಅಂತಲ್ಲ. ಕಿರಿಕಿರಿ ಬೇಡ, ಕೂಸುವುದು. ಈಗ
ಸಾಧನೆ